ಒಂದೂರಲ್ಲಿ ಬಡವ ಮತ್ತು ಶ್ರೀಮಂತ ಎಂಬ ಇಬ್ಬರು ಗೆಳೆಯರಿರುತ್ತಾರೆ. ಬಡವ ಹೇಳುತ್ತಾನೆ, ಗೆಳೆಯ, ನನಗೆ ತುಂಬ ಬಡತನವಿದೆ, ಕಠಿಣವಾದ ಪರಿಸ್ಥಿತಿ ಇದೆ, ಅದನ್ನು ಹೇಗೆ ನಿವಾರಿಸುವುದೆಂದು ನನಗೆ ಗೊತ್ತಾಗುವುದಿಲ್ಲ ಎಂದು ಹೇಳುತ್ತಾನೆ. ಶ್ರೀಮಂತ ಹೇಳುತ್ತಾನೆ, ನಾನು ನಿನಗೆ 10 ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ, ಆದರೆ ನೀನು 1 ವರ್ಷಗಳ ಕಾಲ ಒಂದು ಕೋಣೆಯಲ್ಲಿ ವಾಸ ಮಾಡಬೇಕು ಎಂದು ಹೇಳುತ್ತಾನೆ. ಅದು ಹೇಗೆಂದರೆ ಎಲ್ಲ ಸೌಲಭ್ಯಗಳನ್ನು ಬಿಟ್ಟು, ಅಂದರೆ ಟಿವಿ, ಫೋನ್, ಫ್ಯಾನ್, ಕೂಲರ್ ಇತ್ಯಾದಿ ಎಲ್ಲ ಸೌಲಭ್ಯಗಳನ್ನು ಬಿಟ್ಟು ಇರುವುದಾದರೆ ಎಂದು ಹೇಳುತ್ತಾನೆ. ಇರುವುದಾದರೆ ನಾನು ನಿನಗೆ 10 ಲಕ್ಷ ರೂಪಾಯಿಗಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಮಂತ ಬಡವನಿಗೆ. ಬಡವ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಆದರೆ ಶ್ರೀಮಂತ ಹೇಳುತ್ತಾನೆ, ನೀನು ಒಂದು ವೇಳೆ ಈ ಸೋಲನ್ನು ಒಪ್ಪಿಕೊಳ್ಳುವುದಾದರೆ ಆ ಕೋಣೆಯಲ್ಲಿ ಒಂದು ದೊಡ್ಡದಾದ ಗಂಟೆ ಇದೆ, ಸೋಲನ್ನು ಒಪ್ಪಿಕೊಳ್ಳುವುದಾದರೆ ಆ ಗಂಟೆಯನ್ನು ಹೊಡೆದು ಹೊರಗೆ ಬಾ ಎಂದು ಹೇಳುತ್ತಾನೆ. ಆದರೆ ಅವನಿಗೆ ಬಡವ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಒಂದು ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಾನೆ. ಆದರೆ ಅವನಿಗೆ ತುಂಬ ಗೊಂದಲವಾಗುತ್ತದೆ. ಎಲ್ಲ ಸೌಲಭ್ಯಗಳನ್ನು ಬಿಟ್ಟು ಇರುವುದಕ್ಕೆ ಆಗುವುದಿಲ್ಲ. ಹಾಗೆ ಕೆಲವು ದಿನಗಳ ಕಾಲ ಕಳೆಯುತ್ತಾನೆ. ಒಂದು ದಿನ ನಾನು ಸೋಲೊಪ್ಪಿಕೊಳ್ಳಬೇಕೆಂದು ನಿರ್ಧಾರ ಮಾಡುತ್ತಾನೆ. ಕೋಣೆಯಲ್ಲಿ ಗಂಟೆಯನ್ನು ಹೊಡೆಯಬೇಕೆಂದು ಎಂಬ ಸಂದರ್ಭದಲ್ಲಿ ಕೆಲವು ಕ್ಷಣಗಳ ಕಾಲ ತಡೆದು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ. 20 ನಿಮಿಷಗಳ ಕಾಲ ಧ್ಯಾನ ಮಾಡಬೇಕೆಂದು ಕುಳಿತುಕೊಂಡು ಪೂರಾ 2 ಗಂಟೆಗಳ ಕಾಲ ಧ್ಯಾನವನ್ನು ಮಾಡುತ್ತಾನೆ. 2 ಗಂಟೆಗಳ ಕಾಲ ಧ್ಯಾನವನ್ನು ಮಾಡಿ ತನ್ನ ಮನ ಪರಿವರ್ತನೆಯನ್ನು ಮಾಡಿಕೊಂಡು ಇಡೀ 12 ವರ್ಷಗಳ ಕಾಲ ಧ್ಯಾನದಲ್ಲಿ ಊಟವನ್ನು ಮಾಡುವ ಸಂದರ್ಭದಲ್ಲಿ ಊಟ ಮಾಡುತ್ತಾನೆ, ನಿದ್ದೆ ಮಾಡುವ ಸಂದರ್ಭದಲ್ಲಿ ನಿದ್ದೆ ಮಾಡುತ್ತಾನೆ. ಆದರೆ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ. 12 ತಿಂಗಳುಗಳ ಕಾಲ ಧ್ಯಾನ ಮಾಡುತ್ತಾನೆ. ಧ್ಯಾನ ಮತ್ತು ಯೋಗದಿಂದ ತುಂಬ ಬದಲಾವಣೆಯನ್ನು ಹೊಂದುತ್ತಾನೆ. ನನಗೆ ಯಾರ ಅವಶ್ಯಕತೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಬೆಳೆಯುತ್ತಾನೆ. ದೃಢವಾದ ಸಂಕಲ್ಪವನ್ನು ಹೊಂದುತ್ತಾನೆ. 12ನೇ ವರ್ಷದ ಕೊನೆಯ ತಿಂಗಳು ಅವನ ಗೆಳೆಯ ಶ್ರೀಮಂತನಿಗೆ ಒಂದು ಪತ್ರವನ್ನು ಬರೆಯುತ್ತಾನೆ. ಗೆಳೆಯ, ನಿನಗೆ ತುಂಬ ಧನ್ಯವಾದಗಳು. ನೀನು ಕೊಟ್ಟ ಸ್ಪರ್ಧೆಯಲ್ಲಿ ನಾನು ಗೆದ್ದಿದ್ದೇನೆ. ನಿನ್ನ ಸಹಾಯ ನನಗೆ ಅಗತ್ಯವಿಲ್ಲ ಎಂದು ಹೇಳುತ್ತಾನೆ. ಆ ಹೊತ್ತಿಗೆ ಶ್ರೀಮಂತ ತುಂಬ ಬಡವನಾಗುತ್ತಾನೆ. ನನ್ನ ಗೆಳೆಯನಿಗೆ 10 ಲಕ್ಷ ರೂಪಾಯಿ ಕೊಡುವುದಕ್ಕೆ ನನ್ನಲ್ಲಿ ಹಣವಿಲ್ಲ ಎಂದು ತಿಳಿದು ಅವನನ್ನು ಗುಂಡಿಟ್ಟು ಕೊಲ್ಲಬೇಕೆಂಬ ಯೋಚನೆಯನ್ನು ಮಾಡಿ ಅವನ ಹತ್ತಿರ ಹೋಗುತ್ತಾನೆ. ಆದರೆ ಅವನು ಅಲ್ಲಿ ಇರುವುದಿಲ್ಲ. ಹಾಗಾಗಿ ಕಾಲ ಯಾರನ್ನೂ ಬಿಡುವುದಿಲ್ಲ. ಬಡವರನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ, ಶ್ರೀಮಂತರನ್ನು ಬಡವರನ್ನಾಗಿ ಮಾಡುತ್ತದೆ ಎನ್ನುವುದೇ ಇದರ ವಿಪರ್ಯಾಸ. ಥ್ಯಾಂಕ್ ಯು ಫಾರ್ ವಾಚಿಂಗ್.